ನವೀನ್ ಕೃಷ್ಣ ಅವರಿಗೆ ಧನ್ಯವಾದಗಳು ಆ್ಯಂಡ್ ನೂತನ್ ಸರ್ ಥ್ಯಾಂಕ್ ಯು ಆ್ಯಂಡ್ ಮೀಡಿಯಾದವರಿಗೆ ಎಲ್ಲರಿಗೂ ಧನ್ಯವಾದ. ಐ ಥಿಂಕ್ ಈ ಇಂಟಿಮೇಷನ್ ವಾಸ್ ವೆರಿ ಶಾರ್ಟ್. ಡಯಲ್ ಸರ್ ವೆರಿ ಶಾರ್ಟ್ ಇಂಟಿಮೇಷನ್ ಅಲ್ಲಿ ಇದನ್ನೆಲ್ಲ ಅರೇಂಜ್ ಮಾಡಿರೋದು, ಆದರೂ ನೀವೆಲ್ಲರೂ ಬಂದಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಗ್ಗೆ ಏನು ಮಾತಾಡಬೇಕು ಅಂತ ಅಂದರೆ ದರ್ ಇಸ್ ನಥಿಂಗ್ ಲೆಫ್ಟ್. ದಯಾಲ್ ಸರ್ ಮತ್ತೆ ರವಿ ಚೈತನ್ಯ ಅವರು ಮೂರು ಎಲ್ಲನೂ ಕವರ್ ಮಾಡಿದ್ದಾರೆ. ನನಗೆ ಈ ಸಿನಿಮಾ ಬಂದಾಗ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಾನು ಇಂಡಸ್ಟ್ರಿನೇ ಬಿಟ್ಟಿದ್ದೆ. LLB ಗ್ರಾಜುಯೇಷನ್ ಮಾಡ್ಕೊಂಡು ಆರಾಮ್ಸೆ ಉಡುಪಿಯಲ್ಲಿದ್ದೆ. ಆ್ಯಂಡ್ Ravi was the first person who spoke to me. He gave me under one line ಹೇಳಿದ್ರು. And then ನಂಗೆ ಗೊತ್ತಿರಲಿಲ್ಲ that we have 2 directors on set. When I came to the set ಅಂದ್ರೆ ಫಸ್ಟ್ ಅದೇನು ದಯಲ್ ಸರಿ ತೋರಿಸ್ಬೇಕಂತ ಏನು ಫಸ್ಟ್ ಶೂಟ್ ಮಾಡಿದ್ವಿ, ಅದೊಂದು ಮನೇಲಿ ಶೂಟ್ ಮಾಡಿದ್ವಿ. So they had plans that first ಈ ತರ ಶೂಟ್ ಮಾಡ್ಕೊಂತೀವಿ and then we'll take some time gap because they are working professionals. So and then schedule break ತುಂಬಾ ಇರುತ್ತೆ and then we'll shoot next schedule ಅಂತೆಲ್ಲ ಇತ್ತು. So first schedule ನಾವು meet ಆಗಿ ಬಂದಾಗ I was surprised to see Chetan and I'm like okay 2 directors. ಅವ್ರು ಅವಾಗ ಹೇಳಿದ್ರು ಫೋನಲ್ಲಿ ಹೇಳಿದಿತ್ತು ಮೇಡಮ್ ಅಂತ, ಬಟ್ I was during my exam times ನನಗೆ ಅಪ್ರೋಚ್ ಮಾಡಿದ್ದವರು. So maybe I was absent-minded or ಏನೋ ಗೊತ್ತಿಲ್ಲ. I was surprised, but ಯೂಶುವಲಿ ಏನಂದ್ರೆ 1 ಡೈರೆಕ್ಟರ್ ಅಂಡ್ DOP ಇದ್ದಾಗಲೇ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಐ ವಾಸ್ ಥಿಂಕಿಂಗ್ ಓ ಇಲ್ಲಿ ಹೇಗಿರ್ಬೋದು 2 ಡೈರೆಕ್ಟರ್ಸ್ ಬಟ್ ಅವರು ಗಂಡ ಹೆಂಡತಿ ಅಂತ ಹೇಳಲ್ಲ, ಗಂಡ ಹೆಂಡತಿ ಜಗಳ ಆಡ್ತಾರೆ. ದೇ ಆರ್ ಲೈಕ್ ವಾಟ್ ಕ್ಯಾನ್ ಐ ಸೇ ಸ್ಟಡಿ ಬಡೀಸ್ ಆರ್ ಬೆಸ್ಟ್ ಫ್ರೆಂಡ್ಸ್ ಆರ್ ಸೋಲ್ಮೇಟ್ಸ್ ಬಿಕಾಸ್ ಸೋಲ್ಮೇಟ್ಸ್ ಕ್ಯಾನ್ ಬಿ ಬೆಸ್ಟ್ ಫ್ರೆಂಡ್ಸ್ ಟು. ಸೊ ಎಷ್ಟು ಸಿಂಕ್ ಇರುತ್ತಂದ್ರೆ ಅವರಿಬ್ಬರಲ್ಲಿ ಆನ್ ದ ಸೆಟ್ ಆಲ್ಸೋ ದೇ ನೋ their work. ಅಂದ್ರೆ usually Ravi ಅವರು ಸ್ವಲ್ಪ ಮಾರ್ಕ್ ಕಮ್ಮಿ, he is more into execution and Chetan ಅವರು is into dialogue delivery or prepping you. ಆರ್ಟಿಸ್ಟಿಕ್ ಬಂದ್ಬಿಟ್ಟು ನೆಕ್ಸ್ಟ್ ಸೀನ್ ಹೇಗಿರುತ್ತೆ ಏನು ಅಂತ ಎಕ್ಸ್ಪ್ಲನೇಷನ್ ಕೊಡೋದು, ಡೌಟ್ಸ್ ಕ್ಲಿಯರ್ ಮಾಡೋದು ವಾಸ್ ಚೇತನ್ಸ್ ಪಾರ್ಟ್. I have to talk about my co-actors ದೇವದೇವಯ್ಯ and ಸಾತ್ವಿಕ್ ಹೊಸ ಹುಡುಗ, ಫ್ರೆಶ್ and trust me ಆನ್ ಸ್ಕ್ರೀನ್ ಅವನ ಪರ್ಫಾರ್ಮೆನ್ಸ್ ಎಷ್ಟು ಫ್ರೆಶ್ ಆಗಿದೆ ಅಂದ್ರೆ, ಎಷ್ಟು ಕನ್ವಿನ್ಸಿಂಗ್ ಆಗಿದೆ ಅಂದ್ರೆ, ಮೊನ್ನೆ ರೀಸೆಂಟ್ಲಿ ಶೋ ಅರೇಂಜ್ ಮಾಡಿದಿತ್ತು. ಸೊ ಫಸ್ಟ್ ಥಿಂಗ್ ಐ ಸಾ ಅಂಡ್ ನೋಟಿಸ್ ಥ್ರೂ ಔಟ್ ದ ಫಿಲ್ಮ್ ಅಂದ್ರೆ ಹಿಮ್ ಅಂಡ್ ಹಿಸ್ ಪರ್ಫಾರ್ಮೆನ್ಸ್. ಅಂಡ್ ದೇವಯ್ಯ ಹಿಸ್ ಆಲ್ರೆಡಿ ನೋನ್, ಅವ್ರು ತುಂಬಾ ಹೆಸರು ಮಾಡಿದ್ದಾರೆ ಆಲ್ರೆಡಿ ಸ್ಮಾಲ್ ಸ್ಕ್ರೀನ್ ಅಲ್ಲಿ. ಸೊ ಬಿಗ್ ಸ್ಕ್ರೀನ್ ಅಲ್ಲಿ ಡೆಫಿನೆಟ್ಲಿ ಅವರ ಪರ್ಫಾರ್ಮೆನ್ಸ್ ನ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ. ಅಂಡ್ ಈ ಸಿನಿಮಾದಲ್ಲಿ ಮೇ ಬಿ ಇಟ್ಸ್ ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಇದ್ದೇ ಇರ್ಬೋದು, ಬಟ್ most importantly ಇಲ್ಲಿ their performance is what gives weightage to my character ಅಂತ ನಾನು ಹೇಳ್ಬೋದು. and concept wise ರವಿ and ಚೇತನ್ ಒಂದು ಫೀಮೇಲ್ ಸೆಂಟ್ರಿಕ್ ಸಿನಿಮಾ. ನಾನು ಅವ್ರಿಗೆ ಒಂದು ಫಸ್ಟ್ ಕ್ವೆಶನ್ ಕೇಳಿದಿಷ್ಟೇ, ಸರ್ ಒಂದು ಮಾರ್ಕ್ ಅಂತ ಬರುವಾಗ ಇಂಡಸ್ಟ್ರಿಲಿ ದೇ ಯೂಶುವಲಿ ಗೋ ಇನ್ ಟು ಕಮರ್ಷಿಯಲ್ ಆಸ್ಪೆಕ್ಟ್, ಇಂಥ ಒಂದು ಸಿನಿಮಾ ಹೀಗೆ ಮಾಡಿ ನಮ್ಮ ಹಿಸ್ಟ್ರಿಲಿ ಗಳಿಸ್ಬೇಕು, ಅದನ್ನ ವಿಲ್ ಗೋ ಫಾರ್ ಎಕ್ಸ್ಪೆರಿಮೆಂಟಲ್ ಜಾನರ್. ಸೊ ನೀವು ಬಿಗಿನಿಂಗ್ ಆಫ್ ದ ಕರಿಯರ್ ಅಲ್ಲೇ ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಒಂದು ರಿಸ್ಕ್ ಫ್ಯಾಕ್ಟರ್ ಅಲ್ವಾ ಅಂತ ಕೇಳಿದೆ. ಬಟ್ ದೇ ಹ್ಯಾಡ್ ದ ಕಾನ್ಫಿಡೆನ್ಸ್, ಆ ಸ್ಕ್ರಿಪ್ಟ್ ಅಲ್ಲಿ ಇರಲಿ ಆ ಕಾನ್ಸೆಪ್ಟ್ ಅಲ್ಲಿ ಇರಲಿ, ತುಂಬಾ ಅದ್ಭುತವಾದ ಕಾನ್ಸೆಪ್ಟ್. ಹೇಗೆ ನಮ್ಗೆ ಇಂಟರ್ನೆಟ್ ಅಲ್ಲಿ ಗುಡ್ ಥಿಂಗ್ಸ್ ಇರುತ್ತೆ, ಗುಡ್ ಅಂಡ್ ಬ್ಯಾಡ್ ಎರಡೂ ಇದೆ. ಸೊ ಡಾರ್ಕ್ ವೆಬ್ ಅನ್ನೋದು ಗುಡ್ ಇದೆ, ಬಟ್ ಇಂಟರ್ನೆಟ್ ಅಲ್ಲಿ ಎಷ್ಟು ಅಮೌಂಟ್ ಆಫ್ ಬ್ಯಾಡ್ ಇದೆಯೋ ಡಾರ್ಕ್ ನೆಟ್ ಅಲ್ಲಿ ಅಷ್ಟು ಅಮೌಂಟ್ ಆಫ್ ಗುಡ್ ಇದೆ ಅಂತ ಹೇಳ್ಬೋದು. ಅಂಡ್ ಕಂಪ್ಲೀಟ್ಲಿ ಕ್ರೈಮ್ ಓರಿಯೆಂಟೆಡ್ ವೆಬ್. ಸೊ ಈಗ ಹೋಗ್ಬಿಟ್ಟು ಈ ಟೀಸರ್ ಆದ್ಮೇಲೆ ಅಥವಾ ಈಗ ಮನೆಗೆ ಹೋಗ್ಬಿಟ್ಟು ಡೋಂಟ್ ಸರ್ಚ್ ಫಾರ್ ಡಾರ್ಕ್ ವೆಬ್. ಯು ನೆವರ್ ನೋ ಯುವರ್ ಸಿಸ್ಟಮ್ಸ್ ಕ್ಯಾನ್ ಬಿ ಹ್ಯಾಕ್ ಜಸ್ಟ್ ಬೈ ಸರ್ಚಿಂಗ್ ಫಾರ್ ಡಾರ್ಕ್ ವೆಬ್. ಸೊ ಇಟ್ಸ್ ಅ ವೆರಿ ರಿಸ್ಕಿ ಥಿಂಗ್. ಬಟ್ ಸರ್ ಆಗ ಕೇಳಿದ್ರು ಇದು ಯಾವ ಸೆಟ್ ಆಫ್ ಆಡಿಯನ್ಸ್ಗೆ ಅಂತ. ಇಂಟರ್ನೆಟ್ ಯೂಸ್ ಮಾಡೋ ಎಲ್ಲಾ ಪರ್ಸನ್ಗೂ ಇದು ಆಪ್ಟ್ ಸಬ್ಜೆಕ್ಟ್, ಬಿಕಾಸ್ ಈಗ ನೆಟ್ ಇಂಟರ್ನೆಟ್ ಇಲ್ಲದೆ ನಾವು ಯು ಕಾಂಟ್ ಸರ್ವೈವ್. ಸೊ ದಿಸ್ ಇಸ್ ಮೋರ್ ಲೈಕ್ ಫಾರ್ ಎವ್ರಿ ಒನ್ ಹೂ ಯೂಸಸ್ ಇಂಟರ್ನೆಟ್. You have to be very careful. ನಿಮ್ಮ ಡೇಟಾ ಒಂದು ಚಿಕ್ಕ ಪಿನ್, ಒಂದು ಚಿಕ್ಕ ಲಿಂಕ್ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಲೂಸ್ ಔಟ್ ಲಾಟ್ ಆಫ್ ಥಿಂಗ್ಸ್. ಸೊ ಬಿ ಕೇರ್ಫುಲ್ ಅಂತ ಒಂದು ಮೆಸೇಜ್ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ದಿಸ್ ಒನ್ ಥಿಂಗ್ ಐ ಹ್ಯಾವ್ ಟು ಟೆಲ್, ದಯಾಲ್ ಸರ್ 10 years ಇಂದ ಗೊತ್ತು when I debuted ಜಟ. ಸೊ ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು he had told that we will definitely work ma, I have a concept ಅಂತ ಹೇಳಿದ್ರು. But it took 10 years for me to work with you sir. ಜೆನ್ಯೂನ್ ಆಗಿ ಈ ಒಂದು ಪುಟ್ಟ ಟೀಮ್ ನ ಅಂದ್ರೆ ಕ್ಲೂಲೆಸ್ ಆಗಿರೋ ನಮ್ಮ ಟೀಮ್ ನ ಕೈ ಹಿಡ್ಬಿಟ್ಟು he is the one who's taking us forward.
ಮಾರ್ಗದರ್ಶನ ನೀಡ್ಬಿಟ್ಟು ಅಂಡ್ ದೆನ್ ಈಚ್ ಅಂಡ್ ಎವ್ರಿ ಆಸ್ಪೆಕ್ಟ್, ಈಗ ಸಿನಿಮಾ ಎಡಿಟಿಂಗ್ ಆಸ್ಪೆಕ್ಟ್ ಇರಲಿ, ಮ್ಯೂಸಿಕ್ ಆಸ್ಪೆಕ್ಟ್ ಇರಲಿ, ರವಿ ಅಂಡ್ ಚೇತನ್ ಅವ್ರಿಗೆ ಒಂದು ಒಳ್ಳೆ ಸಾಥಿ ಅವರು, ಬಿಕಾಸ್ ಹಿ ನೋಸ್ ಎವ್ರಿ ಆಸ್ಪೆಕ್ಟ್ ಆಫ್ ಸಿನಿಮಾ ಅಂಡ್ ಅವ್ರ ಜಡ್ಜ್ಮೆಂಟ್. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು ಸಿನಿಮಾ ಯಾವ ಮಾಡಿರೋ ಎಲ್ಲ ಸಿನಿಮಾದಲ್ಲೂ there is so much quality and content. ಈಗಷ್ಟೇ ನಾವು ಒಳಗೆ ಬರುವಾಗ ಅಲ್ಲಿ ಪೀಪಲ್ ವರ್ ಟಾಕಿಂಗ್, ದಯಸ್ ಸಿನಿಮಾ ಅಂದ್ರೆ ಕಂಟೆಂಟ್ ಇರುತ್ತೆ, there is something, there is quality. ಸೊ ಅವರು ನಮಗೆ ಸಿನಿಮಾನ ಸೆಲೆಕ್ಟ್ ಮಾಡಿ ಇದನ್ನ ನೆಕ್ಸ್ಟ್ ಸ್ಟೇಜ್ ತಗೊಂಡು ಹೋಗ್ಬೇಕು, ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಒಂದು ಡಿಸಿಷನ್ ತಗೊಂಡ್ರಲ್ಲ, ಅವಾಗಲೇ ಲೈಕ್ ಆ ಒಂದು ಬ್ರೆತ್, ರಿಲ್ಯಾಕ್ಸ್ ಬ್ರೆತ್ ತಗೊಂಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ ಯೋರ್ ಸಪೋರ್ಟ್. ಅಂಡ್ music director, I met him today only for the first time. He was not there for the ನಾವು ಒಂದು ಟೀಮ್ಗೆ ಅಂತ ಒಂದು ಏನು ಶೋ ಹಾಕಿದ್ವಿ ಅಲ್ಲಿ ಅರೇಂಜ್ ಮಾಡಿದಾಗ he was not there. I just had after the show ನಾನು Ravi and Chetan had told them that we've done a great job because this is a very fresh concept. ಡಾರ್ಕ್ ನೆಟ್ ಬಗ್ಗೆ ಗೊತ್ತಿಲ್ಲದಿರೋರಿಗೆ ಈ ತರ ಒಂದು ಜಾನರ್ಗೆ ಆಪ್ ಮ್ಯೂಸಿಕ್ ಕೊಡೋದು ಇಟ್ಸ್ ವೆರಿ ರಿಸ್ಕಿ ಅಂಡ್ ಇಟ್ಸ್ ವೆರಿ ಟಫ್ ಟಾಸ್ಕ್. ಆಲ್ರೆಡಿ ಏನೋ ಒಂದು ರೆಫರೆನ್ಸ್ ಇದ್ರೆ ಯು ಕ್ಯಾನ್ ಟೇಕ್ ಇಟ್ ಅಂಡ್ ಯು ಕ್ಯಾನ್ ಮೇಕ್ ಇಟ್, ಬಟ್ ಐ ಥಿಂಕ್ ಆಸ್ ದಯಾಸ್ ಹೇಳಿದಂಗೆ ಹಿ ವಾಸ್ ಗಿವಿಂಗ್ ಹಿಮ್ ಇನ್ಪುಟ್ಸ್ ಅಂಡ್ ಅವರು ಆ ಇನ್ಪುಟ್ಸ್ ನ ತಗೊಂಡು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಟೀಸರ್ ಅಲ್ಲೂ ನೀವು ನೋಡಿದೀರಾ. ಅಂಡ್ ಒಂದು ಸಿನಿಮಾಗೆ ಆಕ್ಟಿಂಗ್ ಎಷ್ಟು ಮುಖ್ಯನೋ, ಡಿಒಪಿ ಎಷ್ಟು ಮುಖ್ಯನೋ, ಡೈರೆಕ್ಷನ್ ಎಷ್ಟು ಮುಖ್ಯನೋ ಅಷ್ಟೇ ಆಡಿಯೋ ಎಫೆಕ್ಟ್ ಏನಿದೆ ಮುಖ್ಯ. ಸೊ he has done his best part, I can say. I have not watched your previous films, but this is a good job. And ella technicians ellargu ನನ್ನ ಕಡೆಯಿಂದ thank you so much. We are a small team. ನಿಮ್ಮೆಲ್ಲ ಮೀಡಿಯಾ ಬಾಂಧವರು and all the audience of Kannada film industry, ನಿಮ್ಮೆಲ್ಲರ ಸಪೋರ್ಟ್ ಇಂದ I want this small team and small effort from our end, which has information, knowledge, everything in this cinema. ಸೊ ದಿಸ್ ಸಿನಿಮಾನ ಒಂದು ಸಕ್ಸಸ್ಫುಲ್ ಸಿನಿಮಾ ಮಾಡಿ ಅಂತ ನಿಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸುಕೃತ್ ಅವರೇ, ಥ್ಯಾಂಕ್ ಯು. ಸೊ ನಿಮ್ಮ ಪಾತ್ರದ ಬಗ್ಗೆ ಜಾಸ್ತಿ ಮಾಹಿತಿ ಹೇಳಿಲ್ಲ, ಬಟ್ ವುಮೆನ್ ಸೆಂಟ್ರಿಂಗ್ ಫಿಲಮ್ ಅಲ್ಲಿ ಒಂದು ವುಮೆನ್ ವಿಲ್ಲನ್ ಆಗಿ ತೋರಿಸ್ಬೇಕು, ಇಲ್ಲ ವಿಕ್ಟಿಮ್ ಆಗಿ ತೋರಿಸ್ಬೇಕು. ಸಿನಿಮಾ ಬಂದ ಮೇಲೆ ಗೊತ್ತಾಗತ್ತೆ ನಿಮ್ಮ ರೋಲ್ ಏನಂತ. ರೋಲ್ ಬಗ್ಗೆ ಜಾಸ್ತಿ ಮಾತಾಡಕ್ ಆಗಲ್ಲ, ಬಟ್ ಯಾ ಶಿ ಇಸ್ ಅ ಸಫರ್, ಶಿ ಇಸ್ ಅ ವಿಕ್ಟಿಮ್, ಬಟ್ ಹೌ ಶಿಲ್ ಕೋಪ್ ಅಪ್ ಅನ್ನೋದನ್ನ ಅವ್ರು ಆಲ್ರೆಡಿ ಹೇಳಿದ್ದಾರೆ. ಒಂದು ಹುಡುಗಿ ಈ ಡಾರ್ಕ್ ವೆಬ್ ಇಂದ ಹೇಗೆ ವಿಕ್ಟಿಮ್ ಆದವ್ರು ಹೇಗೆ ಶಿಲ್ ಕೋಪ್ ಅಪ್ ಅಬೌಟ್ ಇಟ್ ಅನ್ನೋದನ್ನ ಆಲ್ರೆಡಿ ಅವರು ಆಗಲೇ ಸ್ಟೇಜ್ ಮೇಲೆ ಹೇಳಿದ್ರು. ಸೊ ಆ ಪಾತ್ರ ನಾನು ನಿರ್ವಹಿಸ್ತಿದ್ದೀನಿ. ಅಂಡ್ ವಿ ಹ್ಯಾವ್ ಅದರ್ ಕಾಸ್ಟಿಂಗ್ ಕ್ರೂ. ಮೈ ಫಾದರ್ ರೋಲ್ ಇಸ್ ಡನ್ ಸಾರಿ ಸರ್, ಬಟ್ ಯಾ ಸಿನಿಮಾದಲ್ಲಿ ಇರೋದು 5 to 6 people, ಬಟ್ ಮೇಜರ್ ಇರೋದು 3 people. ಈ 3 people ಅಂದ್ರೆ 3 ಕ್ಯಾರೆಕ್ಟರ್ಸ್ ನ ಇಟ್ಕೊಂಡು to make a cinema very catchy, ಅಂದ್ರೆ as he said SC-type cinema ಅಂತ ಒಂದು ಅವ್ರಿಗೆ ಏನ್ ಬೇಕಿತ್ತು, he had that intention. ಆ intention ಗೆ he has worked and he's manifested it and he's given it. So ನಮ್ ಸಿನಿಮಾ ಅಂತ ನಾನು ಹೇಳ್ತಿಲ್ಲ, ಬಟ್ ಫಸ್ಟ್ ಹಾಫ್ when I went with, ನಾನು ತುಂಬಾ ನರ್ವಸ್ ಆಗಿ ಹೋಗಿದ್ದೆ. ನನ್ನ ಸಿಸ್ಟರ್ ಜೊತೆ, ನನ್ನ ಬೆಸ್ಟ್ ಫ್ರೆಂಡ್ ಕಾರುಣ್ಯ ನಮ್ಮ ಜೊತೆ ಹೋಗಿದ್ದೆ ಸಿನಿಮಾ ಶೋಗೆ. ಸೊ ಐ ವಾಸ್ ವೆರಿ ನರ್ವಸ್. ಫಸ್ಟ್ ಟೈಮ್ ಎಂಟೈರ್ ಸಿನಿಮಾ ಶೋಲ್ಡರ್ ಮೇಲೆ ಇಟ್ಕೊಂಡು ಹೋಗ್ಬೇಕು ಫೀಮೇಲ್ ಸೆಂಟ್ರಿಕ್ ಅಂದಾಗ. ಆಫ್ಟರ್ ಫೀಮೇಲ್ ಸೆಂಟ್ರಿಕ್, ಬಟ್ ದಿಸ್ ಇಸ್ ಕಂಪ್ಲೀಟ್ಲಿ ಲೈಕ್ ನನ್ನಲ್ಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ತುಂಬಾ ನರ್ವಸ್ ಆಗಿದೆ. ಬಟ್ ಫಸ್ಟ್ ಹಾಫ್ ಆದ ತಕ್ಷಣ ಐ ವಾಸ್ ಲೈಕ್ ಮುಗ್ದೋಯ್ತಾ ಫಸ್ಟ್ ಹಾಫ್, ಅಂಡ್ ಇಟ್ ವಾಸ್ ಲೈಕ್ ವಾಟ್ ಅವ್ರು ಏನ್ ನಂಗೆ ನರೇಟ್ ಮಾಡಿದ್ರು ಫಸ್ಟ್ ಹಾಫ್ ಹೀಗೆ ಇರುತ್ತೆ, ಈ ತರ ಇರುತ್ತೆ ಅಂತ, ಅದನ್ನ 100% ಡೆಲಿವರ್ ಮಾಡಿದ್ದಾರೆ. ಅಂಡ್ ಅಷ್ಟೇ ಪರ್ಫೆಕ್ಷನ್ ಇಂದ ಡೆಲಿವರ್ ಮಾಡಿದ್ದಾರೆ. ಇಟ್ ವಿಲ್ ಕೀಪ್ ಯು catchy ಅಂದ್ರೆ throughout first half. Second half obviously it had to be little slow, there's a ಹೇಳಿದಂಗೆ, because every set of audience ಎಲ್ಲರಿಗೂ ಗೊತ್ತಾಗೋ ತರ ಅದನ್ನ ನರೇಟ್ ಮಾಡಬೇಕಾಗಿತ್ತು. ಸೊ ಬಟ್ ಯಾ ಅಗೇನ್ ಕ್ಲೈಮ್ಯಾಕ್ಸ್ ಇಸ್ ಅಮೇಜಿಂಗ್. ಸೊ ಥ್ಯಾಂಕ್ ಯು ಸುಕೃತ, ಥ್ಯಾಂಕ್ ಯು ಆಲ್ ದ ವೆರಿ ಮಚ್.